ಮೈಸೂರಿನಲ್ಲಿ ನಿಷೇಧಾಜ್ಞೆ ಜಾರಿಯನ್ನ ಮಾಡಲಾಗಿದೆ. ಅದರ ನಡುವೆಯೂ ಇದೀಗ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಜಾಥಾವನ್ನ ಮಾಡೋಕೆ ಹೊರಟಿರುವಂತದ್ದು. ಇನ್ನು ಆ ಜಾಥಾಕ್ಕೆ ಚಾಲನೆ ನೀಡಲಿರುವಂತಹ BY ವಿಜೇಂದ್ರ ಅವರನ್ನ ಮೈಸೂರಿನ ಎಂಟ್ರಿಯಲ್ಲೇ ತಡೆಯೋದಕ್ಕೆ ಪೊಲೀಸರು ಸಜ್ಜಾಗಿರುವಂತದ್ದು. ನಾನು ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ನಾನು ಇದೀಗ ಏಟ್ರಿಯಾ ಹೋಟೆಲ್ ಸಮೀಪ ಇದ್ದೇನೆ. ಈಗಾಗಲೇ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಬ್ಯಾರಿಕೇಡ್ ಅನ್ನ ಅಳವಡಿಸಿ ಪೊಲೀಸರು ಕೂಡ ಸಜ್ಜಾಗಿ ನಿಂತಿದ್ದಾರೆ. ಅಂದ್ರೆ ಏನು, ಈ ಒಂದು ಜಾಥಾಕ್ಕೆ ನಿಷೇಧಾಜ್ಞೆ ನಡುವೆಯೂ ಕೂಡ ಜಾಥಾಕ್ಕೆ ಚಾಲನೆ ಕೊಡಲು BY ವಿಜೇಂದ್ರ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅವರನ್ನ ಮೈಸೂರು ನಗರದ ಆರಂಭದಲ್ಲೇ ಅವರನ್ನ ತಡೆಯುವುದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಈಗಾಗಲೇ ಎಕ್ಸ್ಪ್ರೆಸ್ ವೇಗೆ ಬ್ಯಾರಿಕೇಡ್ ಅನ್ನು ಅಳವಡಿಸಿದ್ದಾರೆ. ಸ್ಥಳದಲ್ಲಿ KSRP ತುಕಡಿ ಕೂಡ ಇರುವಂತದ್ದು, ಹಲವಾರು ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಕೂಡ ಇರುವಂತದ್ದು. ಅಂದ್ರೆ ಬಂದಂತ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಇಲ್ಲೇ ತಡೆದು ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ಪೊಲೀಸರು ಸಜ್ಜಾಗಿರುವಂತದ್ದು. ಅಂದ್ರೆ ಈಗಾಗಲೇ ಪರ ವಿರೋಧ ಒಂದು ಪ್ರತಿಭಟನೆ ರ್ಯಾಲಿಗೆ ಈಗಾಗಲೇ ಕರೆಯನ್ನ ಕೊಡಲಾಗಿದೆ. ಆದ್ರೆ ಮೈಸೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಾ ಲಾಡ್ಕರ್ ಅವರು ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಅಂದ್ರೆ ಎಲ್ಲಾ ಪ್ರತಿಭಟನಾ ರ್ಯಾಲಿಗೆ ಜಾಥಾಕ್ಕೆ ಒಂದು ಬ್ರೇಕ್ ಅನ್ನ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಅದರ ನಡುವೆಯೂ ಕೂಡ ಇದೀಗ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಮುಂದಾಗಿರುವಂತದ್ದು. ಅಂದ್ರೆ ಉದಯಗಿರಿ ಗಲಭೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಉಳಿದ ಆರೋಪಿಗಳನ್ನ ಬಂಧಿಸಬೇಕು ಅಂತ ಇದೀಗ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಜಾಥಾಕ್ಕೆ ಕರೆಯನ್ನ ಕೊಟ್ಟಿದ್ರೆ, ಅದರ ವಿರುದ್ಧವಾಗಿ ಆ ಒಂದು ಜಾಥಾಕ್ಕೆ ವಿರುದ್ಧವಾಗಿ ದಲಿತ ಮಹಾಸಭಾ ಕೂಡ ಮೌನ ಮೆರವಣಿಗೆ ಹಾಗೆ ಸಮಾವೇಶಕ್ಕೆ ಕರೆಯನ್ನು ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಮತ್ತೆ ಗಲಭೆ ಸೃಷ್ಟಿ ಆಗಬಾರದು, ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರುವಂತದ್ದು. ನಿಷೇಧಾಜ್ಞೆ ಜಾರಿಯ ನಡುವೆಯೂ ಕೂಡ ಇದೀಗ ಜಾಥಾಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ಆದ್ರೆ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಕೊಟ್ಟಿರುವಂತಹ ಜಾಥಾಕ್ಕೆ ವಿಜೇಂದ್ರ ಅವರು ಕೂಡ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅವರನ್ನ ತಡೆಯೋದಕ್ಕೆ ಎಲ್ಲ ರೀತಿಯ ಸಜ್ಜನ್ನ ಈಗ ಮಾಡ್ಕೊಂಡಿರುವಂತದ್ದು. ಒಂದು ಕಡೆ ಎಕ್ಸ್ಪ್ರೆಸ್ ವೇಗೆ ಒಂದು ಬ್ಯಾರಿಕೇಡ್ ಅನ್ನ ಅಳವಡಿಸಿದ್ರೆ, ಮತ್ತೊಂದು ಕಡೆ ಹೋಟೆಲ್ ಮುಂಭಾಗ ಸರ್ವಿಸ್ ರಸ್ತೆಗೂ ಕೂಡ ಬ್ಯಾರಿಕೇಡ್ ಅನ್ನ ಅಳವಡಿಸೋದಕ್ಕೆ ಇದೀಗ ಎಲ್ಲಾ ರೀತಿಯ ತಯಾರಿಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ವಿಜೇಂದ್ರ ಅವರು ಮೈಸೂರಿಗೆ ಕೊಡ್ತಿದ್ದಂತೆ ಅವರನ್ನ ಇಲ್ಲೇ ಒಂದು ವಶಕ್ಕೆ ಪಡೆದು ವಾಪಸ್ ಬೆಂಗಳೂರಿನತ್ತ ಕಳಿಸುವಂತಹ ಕೆಲಸಕ್ಕೂ ಕೂಡ ಇದೀಗ ಪೊಲೀಸರು ಸಜ್ಜಾಗಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಮೈಸೂರಿನಲ್ಲಿ ನಿಷೇಧಾಜ್ಞೆ ನಡುವೆಯೂ ಕೂಡ ಜಾಥಾಕ್ಕೆ ಏನು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ, ಅದೆಲ್ಲದಕ್ಕೂ ಕೂಡ ಪುಲಿಸ್ ಸ್ಟಾಪ್ ಹಾಕೋದಕ್ಕೆ ಮೈಸೂರು ಪೊಲೀಸರು ಸನ್ನದ್ಧರಾಗಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.